ಅದಕ್ಕೆ ಉಣಬಡಿಸಿದವರು ಅವರ ಚಾನಲ್ ಮೂಲಕ. ಹಾಗೆ ಕಾಂತರಾಜರು ಹೋರಾಟದ ಬಗ್ಗೆ ನನ್ನ ಮಾತಾಡ್ತಾರೆ. ಮೊದಲನೇದಾಗಿ ನಮ್ಮ ಮಾರ್ಗದರ್ಶಕರಾದಂಥ ನಮ್ಮ ಕುಲಗುರುಗಳಾದಂಥ ಬಸವಮಾಚಿದೇವ ಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮಿಸುತ್ತಾ ಎಲ್ಲ ನಮ್ಮ ಸಮುದಾಯದ ಹಿರಿಯ ಮುಖಂಡರಿಗೆ, ಹಾಗೆ ನಾವು ಏನಪ್ಪ ಆಲೋಚನೆ ಮಾಡಬೇಕು ಅಂತಂದರೆ, ಕರ್ನಾಟಕದಲ್ಲಿ 30 ಜಿಲ್ಲೆ 224 ಕ್ಷೇತ್ರಗಳಿದ್ದರೂ ಸಮೇತ ಕಿತ್ತೂರಂಥ ತಾಲೂಕಿನ ಮಡಿವಾಳ ಹಾಕಿ ಯಾರಿಂದಲೂ ಸಾಧ್ಯವಿಲ್ಲ. ಏನಂತಂದರೆ ಇಡೀ ರಾಜ್ಯದ ಮಡಿವಾಳರು, ನಾವು ಬರೀ ಮಡಿವಾಳರು ಅಂತ ಹೇಳ್ತಾ ಹೊರತು ನಾವು ಮಡಿವಾಳ ಸಮುದಾಯಕ್ಕೆ ಏನು ಮಾಡಿದೆ ಅಂತ ಇದುವರೆಗೆ ಯಾರು ಹೇಳ್ತಾ ಇಲ್ಲ. ಆದರೆ ಇಡೀ ತಿಪ್ಟೂರು ಮಡಿವಾಳ ಸಮುದಾಯದವ್ರು ಹೇಳ್ತಾ ಇಲ್ಲ. ನಾವು ಮಡಿವಾಳರು ಸಮುದಾಯಕ್ಕೆ ಏನು ಮಾಡಿದ್ವಿ ಅಂತೇಳಿ ಹೊರಗಡೆ ಮಡಿವಾಳರು ಮಾತಾಡ್ತಾರೆ. ಇದು ಇವ್ರ ದೊಡ್ಡ ಗುಣ. ಬೇರೆ ಸಮುದಾಯದವ್ರ ಸಮೇತ ಕಿತ್ತೂರು ಮಡಿವಾಳರ ಸಮುದಾಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಏನಕ್ಕೆ ಅಂತಂದರೆ, ನಿರಂತರವಾಗಿ ಇವತ್ತು ನೋಡ್ರಿ, ನಮ್ಮ ಮನೆಯಲ್ಲಿ ವರ್ಷಕ್ಕೊಂದ್ಸರಿ ಬರುವಂಥ ಹಬ್ಬ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆಗುತ್ತಾ? ಇವತ್ತು ಬೇಳೆ ಇದ್ರೆ ಬೆಲ್ಲ ಇರಲ್ಲ, ಬೆಲ್ಲ ಇದ್ರೆ ಹಾಲಿರಲ್ಲ, ಹಾಲಿಗೆ ನೀರಿರಲ್ಲ. ಇದು ನಮ್ಮ ಒಂದು ಕುಂದು ಕೊರತೆ. ಅದರ ಮಧ್ಯದಲ್ಲಿ ಈ ತಿಪ್ಟೂರು ಏನೋ ನಮ್ಮ ಒಂದು ದಾಸೋಹ ಸಮಿತಿ ಅಂತ ಹೇಳ್ಬಿಟ್ಟು ಎಲ್ಲ ನಮ್ಮ ಹಿರಿಯರು ಎಲ್ಲ ಮಾಡ್ಕೊಂಡಿದ್ದಾರೆ. ನಮ್ಮ ಸಮುದಾಯದವರು ಬಹಳ ಅದ್ಭುತವಾಗಿ ನಡೀತಾ ಇದೆ. 10 ವರ್ಷಗಳಿಂದ ನಿರಂತರವಾಗಿ ಯಾವುದೇ ಥರದ ಒಂದು ಕುಂದು ಕೊರತೆ ಇಲ್ದಂಗೆ ನಿರಂತರವಾಗಿ ಮಾಡ್ಕೊಂತ ಬರ್ತಾ ಇದ್ದಾರೆ. ನಾವು ಯಾವ್ದಾರ ಒಂದು ಹಳ್ಳಿಲಿ ಒಂದು 6 ಮನೆ ಇದ್ದು ನಾವೇನೋ ಒಂದು ಕಾರ್ಯಕ್ರಮ ಮಾಡಕ್ ಹೋದ್ರೆ ಈ ವರ್ಷ ಮಾಡ್ಬೋದು ಅಷ್ಟೇನೆ. ನೆಕ್ಸ್ಟ್ ವರ್ಷಕ್ಕೆ ಅವಲ್ಲಿ ಅಲ್ಲೇ ಕಿತಾಪತಿ ಮಾಡ್ಬಿಡ್ತಾರೆ. ಅವನೇ ಕಾಂತರಾಜ್ ಏನು ಮಾಡೋದು ಅವನಕ್ಕೆ ನಮ್ಗೆ ಹೆಮ್ಮೆ ಆಗುತ್ತೆ. ನಾವಿರೋದಲ್ಲಿ ಮಧುಗಿರಿಯಲ್ಲಿ, ತಿಪ್ಟೂರಲ್ಲಿ, ನಾವು ಅಲ್ಲಿಂದ ಇಲ್ಲಿವರೆಗೂ ಬಂದಿರ್ತೀವಿ. ಏನಕ್ಕೆ ಅಂತಂದ್ರೆ ನಿಮ್ಮಲ್ಲಿರೋಂಥ ಹುಮ್ಮಸ್ಸು, ನಿಮ್ಮಲ್ಲಿರೋಂಥ ಒಗ್ಗಟ್ಟನ್ನು ನಾವು ಕಲಿಯೋದಕ್ಕೆ ಬಂದಿದ್ದೀವಿ ಅಷ್ಟೇನೆ, ಬೇರೆ ಏನಿಲ್ಲ. ಇವು ನೋಡ್ರಿ, ಪ್ರತಿ ವರ್ಷನೂ ಸಮೇತ ಗುರುಗಳು ಅವ್ರದ್ದೇನೇ ಕುಂದು ಕೊರತೆಗಳಿದ್ರು ಸಮೇತ ಇವತ್ತು ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲಾ ಮಠಾಧೀಶಗಳು ಸಮೇತ ಕುಂಭಮೇಳದಲ್ಲಿದ್ದಾರೆ. ಆದ್ರೆ ನಮ್ಮ ಬುದ್ಧಿಯವರೆಲ್ಲಿದ್ದಾರೆ? ನಮ್ಗಳ ಮಧ್ಯದಲ್ಲಿದ್ದಾರೆ. ಏನಕ್ಕಾಗಿದ್ದಾರೆ ಅಂತಂದ್ರೆ, ನಮ್ಮ ಸಮುದಾಯ ಮುಂದಕ್ಕೆ ಬರಬೇಕು. ಇದೇ ಕುಂಭಮೇಳ, ನಮ್ಗೆಲ್ಲ ಇದೇ ಕುಂಭಮೇಳ. ಮರವಾಡಿಗೆ ಕುಂಭಮೇಳ, ಜಾಬೆಟ್ಟದಲ್ಲ ಕುಂಭಮೇಳ. ಹಂಗಾಗಿ ದಯವಿಟ್ಟು ಹೋದ ವರ್ಷ ನೀವು ಕಾರ್ಯಕ್ರಮದಲ್ಲಿ ನಾನು ಬಂದಿದ್ದೆ, ಇಲ್ಲಿ ನಿಮ್ದೆಲ್ಲ ಯೂಟ್ಯೂಬಲ್ಲಿ ನೋಡಿದ್ದೀರಾ. ಹೋದ ವರ್ಷ ಇದ್ದಂಥ ಜನ ನೋಡಿ ಈ ವರ್ಷ ಇಲ್ಲ. ಯಾಕೆ ಹಿಂಗೆ ಆಗ್ತೈತಿ? ಈ ಥರ ಆಗಬಾರ್ದು. ಅರ್ಥ ಆಯ್ತಾ? ದಯವಿಟ್ಟು ನೀವೆಲ್ಲರೂ ಸ್ವಾಮೀಜಿಯರ ಸಹಕಾರ ಮಾಡಿದ್ದೆ ಆದರೆ ನಮ್ಮ ಮಠ ಇಡೀ ಇವಾಗ ಏನು ನಮ್ಮ ಎಲ್ಲರೂ ದಯವಿಟ್ಟು ಸ್ವಾಮೀಜಿಯವ್ರ ಜೊತೆ ನಾವೆಲ್ಲರೂ ಇರೋಣ, ಸ್ವಾಮೀಜಿಯವ್ರ ಜೊತೆ ಹೋಗೋಣ. ಸ್ವಾಮೀಜಿಯರು ನಮಗೇನು ಅತ್ತಾಗ ಬರಪ್ಪ ಇತ್ತಾಗ ಬರಪ್ಪ ಅಂತ ಯಾವತ್ತೂ ಹೇಳಿಲ್ಲ, ಹೇಳೋದು ಇಲ್ಲ ಮುಂದಕ್ಕೂ. ನೀವು ಮಠಕ್ಕೆ ಬಂದ್ರೆ ಸಾಕಪ್ಪ ನಂಗೆ ಆಯ್ತು ಸ್ವಾಮೀಜಿಯವ್ರಿಗೆ. ನಾವು ಯಾಕಂದ್ರೆ ಮಠಕ್ಕೆ ಹೋಗಲ್ವಲ್ಲ, ಸ್ವಾಮೀಜಿಯವ್ರಿಗೆ ಬತ್ತ ನಮ್ಮ ಸ್ವಾಮೀಜಿಯವ್ರು ಬತ್ತವ್ರೆ ಅಂತಂದರೆ ನಾವು ಅವ್ರು ನೋಡೋಕೆ ಸಮೇತ ಇರೋದಿಲ್ಲ ನಾವು. ಇದು ನಮ್ಮ ದುರ್ದೈವ. ದಯವಿಟ್ಟು ನಮಗೆ ತಿಪ್ಟೂರು ತಾಲೂಕು ಪ್ರವಾಸ ಮಾಡೋದಕ್ಕಂತೂ ಭಾಳ ಖುಷಿ ಆಗುತ್ತೆ. ನಮ್ಮ ಬುದ್ಧಿಯವರು ಎಲ್ಲಿವರೆಗೂ ತಿಪ್ಟೂರು ತಾಲೂಕು ಪ್ರವಾಸ ಮಾಡ್ತಿರ್ತಾರೋ ಪ್ರತಿ ವರ್ಷ ನಾವು ಬರ್ತಾ ಇರ್ತೀವಿ ಅಂತ ಹೇಳ್ತಾ ನಮ್ಮ ಮಾತುಗಳನ್ನು ಜೈ ಜೈ ಮಾಡ್ತಿದ್ದಾರೆ.